ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಹಾಗೆಯೇ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 2-3 ತಿಂಗಳುಗಳಿಂದ ನಾನೀಗ ವೀಡಿಯೋಸ್ ಮಾಡ್ತಾ ಇಲ್ಲ. ಕೆಲವು ಅನಿವಾರ್ಯ ಬ್ಯುಸಿ ಶೆಡ್ಯೂಲ್ ಹಾಗೆ ಕೆಲಸದ ಒತ್ತಡ ಇರೋದ್ರಿಂದ ನನಗೆ ಸ್ಕಿನ್ ಕೇರ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡುವಷ್ಟು ಟೈಮ್ ಇರ್ತಾ ಇರಲಿಲ್ಲ. ಹಾಗೆ ನೀವು ನಿಮ್ಮ ಮನೇಲಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಅದನ್ನು ನೀವು ಮಾಡಿ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತೇನೆ. ಇನ್ನು ಮುಂದೆ ನಾನು ಇದೇ ರೀತಿ ಸ್ಕಿನ್ ಗ್ಲೋ ಆಗಲಿಕ್ಕೆ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಸ್ಕಿನ್ನನ್ನು ಕಾಂತಿಯುತವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಇನ್ನು ಮುಂದೆ ವೀಡಿಯೋಸಲ್ಲಿ ಹೇಳ್ತಾ ಇರ್ತೇನೆ, ನೀವು ನೋಡ್ಬೋದು. ಹಾಗೆ ನಿಮಗೇನಾದರೂ ಡೌಟ್ ಇದೆ, ಸ್ಕಿನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ನಾನು ಯಾವುದೇ ಬೇರೆ ಕೆಮಿಕಲ್ ಆ ಥರ ಎಲ್ಲ ಸ್ಕಿನ್ನಿಗೆ ಯಾವುದು ಕೂಡ ಅಪ್ಲೈ ಮಾಡೋದಿಲ್ಲ. ನಾನು ಮೇಕಪ್ ಆದರೂ ಮಾಡೋದು ತುಂಬ ಸಿಂಪಲ್ಲಾಗಿ, ಅಂದರೆ ನಾನು ಸನ್ಸ್ಕ್ರೀನ್ ಕ್ರೀಮ್ ಮಾತ್ರ ನಾನು ಹಾಕ್ಕೊಳ್ತೇನೆ. ಜಾಸ್ತಿ ಮೇಕಪ್ ಮಾಡೋದು, ಲೋಷನ್ ಹಚ್ಕೊಳ್ಳೋದು ಅಂಥದ್ದೇನು ಮಾಡೋದಿಲ್ಲ. ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಮೇಕಪ್ಪನ್ನು ಯಾವಾಗಲೂ ಮಾಡ್ತೇನೆ, ಅದೇ ನನಗೆ ಇಷ್ಟ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು ಜಸ್ಟ್ ಒಂದು ನಿಮ್ಮ ಹತ್ರ ಮಾತಾಡುವ ಅಂತ ಹೇಳಿ. ಯಾಕೆಂದರೆ ಇಷ್ಟು ದಿನ ಆಯ್ತಲ್ಲ ನಾವು ವಿಡಿಯೋ ಮಾಡೋದೆ, ಅದಕ್ಕೆ. ಈಗಂತೂ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಈ ರೈನಿ ಸೀಸನ್ ಸ್ಟಾರ್ಟ್ ಆದಾಗ ನಮಗೆ ಸ್ಕಿನ್ ಕೇರಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಬರೋದಿಲ್ಲ. ಯಾಕೆಂದರೆ ಮಳೆಗಾಲದಲ್ಲಿ ಹೆಚ್ಚು ಬೆವರೋದಿಲ್ಲ ಅಲ್ವಾ ಅಂತ ಹೇಳಿ ನಾವು ಸ್ಕಿನ್ನನ್ನು ಅಷ್ಟು ಕೇರ್ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡ್ತೇವೆ. ಆದರೂ ಕೂಡ ನಾವು ಸ್ಕಿನ್ ಕೇರ್ ಮಾಡಬೇಕು. ಯಾಕಂದರೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತೇವಲ್ಲ, ಅದೆಲ್ಲ ಹೋಗಬೇಕು ಅಂತಾದರೆ ನಾವು ಸ್ಕಿನ್ ಕೇರ್ ಮಾಡಲೇಬೇಕು. ಜಾಸ್ತಿ ಸ್ಕಿನ್ ಕೇರ್ ಮಾಡೋದು ತುಂಬಾ ಸುಲಭ, ಏನೂ ಕಷ್ಟ ಇಲ್ಲ. ಪಿಂಪಲ್ಸ್ ಎಲ್ಲ ಬರದ ಹಾಗೆ ಮಾಡಬೇಕು. ಹೇಗೆ ಅಂತ ಹೇಳಿದರೆ, ನಾವು ತುಂಬ ಆಯಿಲಿ ಫುಡ್ಡೆಲ್ಲ ತಿಂತೇವಲ್ಲ, ಅಥವಾ ಜಾಸ್ತಿ ಪ್ರೋಟೀನ್ ಇರುವಂಥ ಆಹಾರ ಅಂದರೆ ತುಂಬ ಆ ಥರ ತಿಂದರೆ ಕೆಲವೊಮ್ಮೆ ಪಿಂಪಲ್ಸ್ ಆಗ್ಬೋದು. ಅಂದರೆ ಎಣ್ಣೆ, ಅಂದರೆ ನಾವು ಬಜ್ಜಿ ಬೋಂಡ ಆ ಥರ ಈ ಮಳೆಗಾಲದಲ್ಲಿ ಜಾಸ್ತಿ ತಿಂತೇವೆ. ಆ ಥರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದು ಡಯಟ್ ಮಾಡೋ ಉದ್ದೇಶದಿಂದ ಕೂಡ ತುಂಬಾ ಒಳ್ಳೆಯದು. ಬಜ್ಜಿ ಬೋಂಡ ಆಯಿಲಿ ಫ್ರೈ ಮಾಡಿದಂತಹ ತಿಂಡಿಗಳನ್ನು ತಿಂದರೆ ಪಿಂಪಲ್ಸ್ ಬೀಳ್ತದೆ ಕೆಲವರಿಗೆ. ಅದೇ ರೀತಿ ನಾವೇನಾದರೂ ಹೊರಗಡೆ ಹೋಗಿ ಫುಡ್ ತಿಂತೇವೆ ಹೋಟೆಲಲ್ಲೆಲ್ಲ, ಅಲ್ಲಿ ಕೂಡ ಆಯಿಲ್ ಯೂಸ್ ಮಾಡ್ಬೋದು. ಹಾಗೆ ತಿನ್ನೋದ್ರಿಂದ ಕೂಡ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ, ಪಿಂಪಲ್ ಬೀಳ್ತದೆ. ಹೋಟೆಲ್ ಫುಡ್ ತಿಂದಾಗ ನಮಗೆ ಜೀರ್ಣದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಹೊರಗಡೆ ಊಟ ಮಾಡಿದೆ, ಹೊಟ್ಟೆ ಕೆಟ್ಟಿತ್ತು ಅಂತ ಕೆಲವರು ಹೇಳಿದ್ದು ನೀವು ಕೇಳಿರ್ಬೋದು. ಇದರಿಂದ ಕೂಡ ಪಿಂಪಲ್ಸ್ ಬೀಳ್ತದೆ. ಯಾವಾಗ ನಾವು ತಿಂದ ಆಹಾರ ಜೀರ್ಣ ಆಗಲಿಲ್ವೋ ಅದು ನಮ್ಮ ಸ್ಕಿನ್ ಮೂಲಕ ಹೊರಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದೇ ಕಾರಣದಿಂದ ನನಗೆ ಪಿಂಪಲ್ ಬರುವಂಥದ್ದು. ಅದಕ್ಕೆ ನಮ್ಮ ಜೀರ್ಣ ವ್ಯವಸ್ಥೆ ಕೂಡ ನಾವು ಸರಿ ಮಾಡಿಕೊಳ್ಬೇಕು. ಹೋಟೆಲ್ ಫುಡ್ಡೆಲ್ಲ ತಿಂದರೆ ಅದನ್ನು ಜೀರ್ಣ ಮಾಡಿಕೊಳ್ಬೇಕು. ಬಿಸಿನೀರು ಆ ಥರ ಎಲ್ಲ ಕುಡಿಬೇಕು. ಹೊರಗಿನ ಫುಡ್ ಏನಾದರೂ ತಿಂದು ಹೆವಿ ಫುಡ್ ತಿಂದಿದ್ದೇವೆ ಅಂತಂದರೆ ನಾವು ನೀರನ್ನ ಯೂಸ್ ಮಾಡೋದು, ಜಾಸ್ತಿ ನೀರನ್ನು ಕುಡಿಬೇಕು. ಆ ಥರ ಹೆವಿ ಫುಡ್ ತಿಂದಾಗ ನಾವು ಬಿಸಿನೀರನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಜೀರ್ಣ ಸಹ ಚೆನ್ನಾಗಿ ಆಗ್ತದೆ, ನಮಗೆ ಅಜೀರ್ಣದ ಸಮಸ್ಯೆ ಬರೋದಿಲ್ಲ. ಹಾಗೆಯೇ ಫ್ರೆಂಡ್ಸ್, ನನ್ನ ವೀಡಿಯೋ ಹೇಗಾಯಿತು, ಮೊದಲಿನ ವೀಡಿಯೋಸ್ ಎಲ್ಲ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಮೊದಲಿನ ವೀಡಿಯೋಸನ್ನೆಲ್ಲ ನೋಡಿ ಇಷ್ಟ ಆದರೆ, ನಿಮಗೆ ಅದರಿಂದ ಉಪಯೋಗ ಆಗುತ್ತಂತಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಬೇರೆ ನಾನು ಏನು ವೀಡಿಯೋಸ್ ಹಾಕ್ತೇನೆ ಅದರದ್ದು ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ. ಹಾಗೆ ನಿಮಗೆ ಅದರಿಂದ ಉಪಯೋಗ ಕೂಡ ಆಗಬೇಕು ನಾನು ಮಾಡುವಂತಹ ವೀಡಿಯೋದಿಂದ. ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇನ್ನು ಮುಂದೆ ನೆಕ್ಸ್ಟ್ ವೀಕಲ್ಲಿ ನಾನು ಕೆಲವು ನನ್ನ ಸ್ಕಿನ್ ಕೇರ್ ರುಟೀನನ್ನು ನಾವು ಮನೆಯಲ್ಲೇ ಹೇಗೆ ಸ್ಕಿನ್ನನ್ನು ಗ್ಲೋ ಆಗಿ ಇಟ್ಕೊಳ್ಬೋದು, ಯಾವ ರೀತಿ ಕ್ಲೆನ್ಸರನ್ನು ಬಳಸ್ಕೊಂಡು ಮನೆಯಲ್ಲೇ ಇರುವಂತಹ ರೆಮಿಡೀಸಿಂದ ಮುಖವನ್ನು ಹೇಗೆ ಗ್ಲೋ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಕ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಕೆಲವು ವೀಡಿಯೋಸ್ ತುಂಬಾ ವ್ಯೂಸ್ ಬಂದಿದೆ, ಇದು ನನಗೆ ತುಂಬಾ ಸಂತೋಷ ಪಡುವಂತಹ ವಿಚಾರ. ಈ ಚಾನಲ್ ನನಗೆ ತುಂಬಾ ಗ್ರೋ ಆಗಬೇಕು. ಇದು ನನ್ನ ಒಂದು ಕನಸಿನ ಚಾನಲ್ ಅಂತ ಕೂಡ ಹೇಳ್ಬೋದು. ನಿಮ್ದೆಲ್ಲ ಸಪೋರ್ಟ್ ನನಗೆ ಬೇಕು. ಎಲ್ರಿಗೂ ಕೂಡ ನಮಸ್ಕಾರ. ಟೇಕ್ ಕೇರ್. ಹಾಗೆ ಖುಷಿಯಾಗಿರಿ. ಯಾವತ್ತೂ ಕೂಡ ತುಂಬಾ ಖುಷಿಯಾಗಿರಿ. ಏನೇ ಬಂದರೂ ಕೂಡ ಧೈರ್ಯದಿಂದ ಫೇಸ್ ಮಾಡಿ. ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಎದೆಗುಂದಬೇಡಿ, ಧೈರ್ಯವಾಗಿರಿ, ಹಾಗೆಯೇ ಖುಷಿಯಾಗಿರಿ. ಬಿ ಹ್ಯಾಪಿ ಆಲ್ವೇಸ್. ಟೇಕ್ ಕೇರ್.